ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟ್ ಮ್ಯಾನ್ ಕನ್ನಡ ಚಾನಲ್. ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ RCB ಅನ್ನು ಕೊಳ್ಳಲು ಮ್ಯಾಂಚೆಸ್ಟರ್ ಯುನೈಟೆಡ್ ಲಿಮಿಟೆಡ್ ಇವಾಗ ಉತ್ಸುಕವಾಗಿದೆ ಅಂತ ಹೇಳಲಾಗ್ತಿದೆ. ನಿಮ್ಗೆ ಇವಾಗಲೇ ಗೊತ್ತಿದೆ RCB ಅನ್ನು ಹರಾಜಿಗೆ ಇಡಲಾಗಿದೆ ಅಂತ. ಸೊ ಈ ನ್ಯೂಸ್ ಎಲ್ಲೆಡೆ ಹರಿದಾಡ್ತಾ ಇದೆ. ಅದಾಗಲೇ RCB ಅನ್ನು ಕೊಳ್ಳಲು 9 ಬಿಡ್ಗಳು ಸಲ್ಲಿಕೆಯಾಗಿದೆ. 9 ಕಂಪನಿಗಳು ಏನಿದೆ RCB ಅನ್ನು ಕೊಳ್ಳಲು ಇವಾಗಲೇ ಬಿಡ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಹೊಸ ಹೆಸರು ಬರ್ತಾ ಇರೋದು ಯಾವುದಂತ ಹೇಳಿದ್ರೆ ಔರಾಮ್ ಗ್ಲೇಸರ್ ಅಂತ. ಇದಕ್ಕೂ ಮುಂಚೆ ಹೆಸರುವಾಸಿಯಾದಂತಹ ಒಂದು ಹೆಸರಿತ್ತು. ಏನಂತ ಹೇಳಿದ್ರೆ ನಮ್ಮ ಭಾರತೀಯ ಮೂಲದವರಾದಂತಹ ಆಧಾರ್ ಪೂನಾವಾಲಾ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಆದ್ರೆ ಇವಾಗ ಔರಾಮ್ ಗ್ಲೇಸರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಲ್ಯಾನ್ಸರ್ ಕ್ಯಾಪಿಟಲ್ ಇದರ ಮೂಲಕ ಬಿಡ್ ಮಾಡಿದ್ದಾರೆ ಅಂತ ವರದಿ ಆಗ್ತಾ ಇದೆ. ಸೊ ನೋಡೋದಾದ್ರೆ $1.8 ಬಿಲಿಯನ್ ಈ ಒಂದು ಬಿಡ್ ಸಲ್ಲಿಕೆ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ಲಿಮಿಟೆಡ್ ನ ಪಾಲಾಗಬಹುದು RCB. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ 9 ಕಂಪನಿಗಳು RCB ಅನ್ನು ಕೊಳ್ಳಲು ಹಾತೊರೆಯುತ್ತಾ ಇದ್ದಾವೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಕಂಪನಿ ಖಂಡಿತವಾಗಿಯೂ RCB ಅನ್ನು ಕೊಳ್ಳಬಹುದು. RCB ಅಲ್ಲಿ ಹೂಡಿಕೆ ಮಾಡೋದು ಇವಾಗ ಸರಿಯಾದ ಸಮಯ ಅಂತ ಕೆಲವೊಂದು ಕಂಪನಿಗಳಿಗೆ ಅನಿಸಿರಬಹುದು. ಸೊ ಹಾಗಾಗಿ ಅವರು ಮೇಲಿಂದ ಮೇಲೆ RCB ಅನ್ನು ಕೊಳ್ಳಲು ಬಿಡ್ ಮಾಡ್ತಾ ಇರಬಹುದು. ಲಕ್ನೋ ಸೂಪರ್ ಜೈಂಟ್ಸ್ ಕೊಳ್ಳಲು ಏನು ಕಂಪನಿ ಏನು ವ್ಯಯಿಸ್ತೋ ಅದಕ್ಕಿಂತ ಡಬಲ್ ಆಗಿ ಈ ಒಂದು ಮ್ಯಾಂಚೆಸ್ಟರ್ ಯುನೈಟೆಡ್ ಲಿಮಿಟೆಡ್ ಏನು ಇವಾಗ ಬಿಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಔರಾಮ್ ಗ್ಲೇಸರ್ ಏನಿದ್ದಾರೆ ಅಮೆರಿಕದ ಬಿಲಿಯನರ್ ಆದಂತಹ ಮಾಲ್ಕಮ್ ಗ್ಲೇಸರ್ ಅವರ ಪುತ್ರನಾಗಿರ್ತಾರೆ. ಇವರು ಮ್ಯಾಂಚೆಸ್ಟರ್ ಯುನೈಟೆಡ್ ನಲ್ಲಿ ಕಾರ್ಯನಿರ್ವಾಹಕ ಸಹ ಅಧ್ಯಕ್ಷ ಮತ್ತು ನಿರ್ದೇಶಕ ಪಾತ್ರವನ್ನು ಕೂಡ ಹೊಂದಿರ್ತಾರೆ. ಹಾಗೇನೆ ನೋಡೋದಾದ್ರೆ ಮ್ಯಾಂಚೆಸ್ಟರ್ ಯುನೈಟೆಡ್ ಲಿಮಿಟೆಡ್ ನ ಸಹ ಅಧ್ಯಕ್ಷತೆಯನ್ನು ಕೂಡ ಹೊಂದಿಕೊಂಡಿರ್ತಾರೆ. ಗ್ಲೇಸರ್ ಇನ್ನೋವೇಟ್ ಕಾರ್ಪ್ ನ ನಿರ್ದೇಶಕ ಮಂಡಳಿಯ ಅಧ್ಯಕ್ಷರಾಗಿಯೂ ಇವರು ಇರ್ತಾರೆ. ನಿಮ್ಗೆ ಗೊತ್ತಿರಬಹುದು ಐ ಲೀಗ್ ನಲ್ಲಿ ಡೆಸರ್ಟ್ ವೈಪರ್ಸ್ ಅಂತ ಒಂದು ಟೀಮ್ ಇದೆ. ಅದರ ಮಾಲೀಕತ್ವವನ್ನು ಕೂಡ ಈ ಗ್ಲೇಸರ್ ಅವರು ಹೊಂದಿರ್ತಾರೆ. ಅವರಿಗೆ ಕ್ರಿಕೆಟ್ ಹೊಸತೇನಲ್ಲ, ಯಾಕಂತ ಹೇಳಿದ್ರೆ ಇವಾಗಲೇ ಒಂದು ಫ್ರಾಂಚೈಸಿಯ ಮಾಲೀಕತ್ವವನ್ನು ಅವರು ನಿಭಾಯಿಸುತ್ತಾರೆ. ಸೊ ಇವಾಗ ಅವರು ಇಂಡಿಯಾದ ಕಡೆ ಮುಖ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟೊಂದು ಬೇಡಿಕೆ ಇದೆ ಅಂತ. ಸೊ ಅವರ ನೆಕ್ಸ್ಟ್ ಟಾರ್ಗೆಟ್ ಬಂದು ಇಂಡಿಯಾದ ಬೆಸ್ಟ್ ಫ್ರಾಂಚೈಸಿಗಳಲ್ಲಿ ಒಂದಾದಂತಹ RCB ಅನ್ನು ಕೊಳ್ಳುವುದು ಅವರ ಉದ್ದೇಶವಾಗಿರ್ಬೋದು. ಇವಾಗ ಅವರು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಭಾರತದಲ್ಲಿ ಕ್ರಿಕೆಟ್ ಉತ್ತುಂಗದ ಶಿಖರದಲ್ಲಿದೆ. ಸೊ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸರಿಯಾದ ಸಮಯ ಅಂತ ಅವರು ಯೋಚನೆ ಮಾಡಿರ್ಬೋದು. ಅದಕ್ಕಾಗಿ ಅವರು ಹಲವಾರು ಅಂದರೆ 8 ಕಂಪನಿಗಳೊಂದಿಗೆ ಫೈಟ್ ಮಾಡಬೇಕಾಗ್ತದೆ ಸದ್ಯದ ಮಟ್ಟಿಗೆ ನೋಡೋದಾದ್ರೆ. ಯಾಕಂತ ಹೇಳಿದ್ರೆ 9 ಕಂಪನಿಗಳು RCB ಅನ್ನು ಕೊಳ್ಳಲು ಇವಾಗ ಟಾರ್ಗೆಟ್ ಮಾಡಿದೆ. ಸೊ ಅದರಂತೆ ಅವರು ಆ ಒಂದು 8 ಕಂಪನಿಗಳೊಂದಿಗೆ ಟಾರ್ಗೆಟ್ ಮಾಡಿ ವಿನ್ ಆದ್ರೆ ಖಂಡಿತವಾಗಿಯೂ ಮ್ಯಾಂಚೆಸ್ಟರ್ ಯುನೈಟೆಡ್ ಲಿಮಿಟೆಡ್ ನ ಪಾಲಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಂದ್ ವೇಳೆ RCB ಔರಾಮ್ ಗ್ಲೇಸರ್ ಪಾಲಾದ್ರೆ ನಮ್ಮ RCB ಟೀಮಿನ ಹೆಸರು ಯಾವ ತರ ಇರುತ್ತೆ ಅಂತ ನಾವೀಗ ಯೋಚನೆ ಮಾಡ್ಬೇಕಾಗಿದೆ. ಸೊ ಇಷ್ಟರವರೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇತ್ತು. ಸೊ ಇವಾಗ ಮುಂದಿನ ದಿನಗಳಲ್ಲಿ ಇವರ ಪಾಲಾದ್ರೆ ಯಾವ ರೀತಿ ಇರ್ಬೋದು? ಮ್ಯಾಂಚೆಸ್ಟರ್ ಯುನೈಟೆಡ್ ಬೆಂಗಳೂರು ಆಗಿರ್ಬೋದಾ ಅಥವಾ ಮ್ಯಾಂಚೆಸ್ಟರ್ ಗ್ಲೇಸರ್ ಬೆಂಗಳೂರು ಆಗಿರ್ಬೋದಾ? ಸೊ ಯಾವ ಹೆಸರು ಇರ್ಬೋದು ಅಂತ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೇವೆ. ಒಂದ್ ವೇಳೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಸಬ್ಸ್ಕ್ರೈಬ್ ನಮ್ಮ ಬೆಳವಣಿಗೆಗೆ ತುಂಬಾನೇ ಮುಖ್ಯವಾಗಿರ್ತದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ನಮಸ್ಕಾರ.